ಎಲ್ಲರಿಗೂ ನಮಸ್ಕಾರ. ಒಂದು ಪುಟ್ಟ ಕಥೆನ ಓದ್ತೇನೆ. ಒಬ್ಬಾತ ತನ್ನ ಅಂಗಿನ ತಾನೇ ಇಸ್ತ್ರಿ ಮಾಡ್ಕೋತಾ ಇದ್ದ. ಮದುವೆ ಆದಮೇಲೆ ಅವನ ಹೆಂಡತಿ ಇಸ್ತ್ರಿ ಮಾಡೋಕ್ಕೆ ಶುರು ಮಾಡಿದ್ಲು. ಆದರೆ ಒಂದು ವಿಚಿತ್ರವಾಗಿ ಆಕೆ ಇಸ್ತ್ರಿ ಮಾಡ್ತಾ ಇದ್ಲು. ಏನಪ್ಪ ಅಂದರೆ ಅಂಗಿಯ ಮೇಲ್ಭಾಗದಲ್ಲಿ ಮಾತ್ರ ಇಸ್ತ್ರಿ ಮಾಡ್ತಾ ಇದ್ಲು, ಕೆಳಭಾಗದಲ್ಲಿ ಮಾಡ್ತಾ ಇರಲಿಲ್ಲ. ಹೀಗೇಕೆ ಅರ್ಧ ಮಾತ್ರ ಇಸ್ತ್ರಿ ಮಾಡುವೆ? ಗಂಡ ಪ್ರಶ್ನೆ ಕೇಳಿದಂತೆ. ನೀವು ಅಂಗಿಯ ಕೆಳಭಾಗವನ್ನು ನಿಮ್ಮ ಪ್ಯಾಂಟಿನ ಒಳಕ್ಕೆ ಸಿಕ್ಕಿಸಿದರೆ ಆ ಭಾಗಕ್ಕೆ ಇಸ್ತ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇಸ್ತ್ರಿ ಮಾಡೋದಕ್ಕೆ ತಗಲುವ ವೆಚ್ಚ ಏನಿದೆ ಅದನ್ನು ಅರ್ಧಕ್ಕೆ ಇಳಿಸಿದ್ದೇನೆ ಅಂತ ನಕ್ಕದ್ಲಂತೆ. ನಾನೀಗ ಓದಿದ್ದು ಈ ಜಿಪುಣರ ಕಥೆಗಳು ಎನ್ನುವ ಪುಸ್ತಕದಿಂದ. ಜಿಪುಣರು ಇದ್ದೇ ಇರ್ತಾರೆ, ಎಲ್ಲ ಕಾಲದಲ್ಲೂ ಇದ್ದರು, ಇವತ್ತು ಇದ್ದಾರೆ, ಎಲ್ಲ ದೇಶಗಳಲ್ಲೂ, ಎಲ್ಲ ಭಾಷೆಗಳಲ್ಲೂ, ಎಲ್ಲ ಕಡೆಯೂ ಇರ್ತಾರೆ. ಆದರೆ ಇವರ ಕಥೆಗಳು ಇದೆಯಲ್ಲ ಅಷ್ಟಾಗಿ ಓದೋಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ಈಗ ಶಾಂತಾ ಆರ್ ನಡಿಗೇರ್, ಮೋಹನ್ ಡಿ ದೇಶಪಾಂಡೆ, ಆನಂದ ಡಿ ದೇಶಪಾಂಡೆ ಇವರೆಲ್ಲ ಸೇರಿಕೊಂಡು ಜಗತ್ತಿನ ಹಲವು ಭಾಗಗಳಲ್ಲಿ ಇರ್ತಕ್ಕಂಥ ಜಿಪುಣರ ಕಥೆಗಳು ಏನಿವೆ ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ಕನ್ನಡದಲ್ಲಿ ಸೊಗಸಾಗಿ ಅನುವಾದ ಮಾಡಿದ್ದಾರೆ. 224 ಕಥೆಗಳಿವೆ ಈ ಒಂದು ಪುಸ್ತಕದಲ್ಲಿ. ಹಾಗಾಗಿ ನಿಜಕ್ಕೂ ನಮ್ಮ ಮಕ್ಕಳ ಭಾವಜಗತ್ತು ಅರಳಬೇಕಾದರೆ ಒಂದು ಸಲ ಜಿಪುಣರ ಕಥೆಗಳು ಈ ಪುಸ್ತಕವನ್ನು ಓದಿ ಹೇಳೋದು ಬಹಳ ಒಳ್ಳೆಯದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಉಮಾ. ನಾನು ಬೆಂಗಳೂರಿನ ಟೆಲಿಕಾಂ ಬಡಾವಣೆ ನ್ಯೂ ಟಿಂಬರ್ ಲೇಔಟ್ನಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಸಂಗೀತ, ಭಕ್ತಿಗೀತೆ ಕೇಳುವುದು, ಥಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಪುಸ್ತಕ ಓದುವುದು, ಪದಬಂಧ ಬಿಡಿಸುವುದು. ನಮಸ್ಕಾರ. ಉಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರಳಿ ಅಂತ. ನಾನು ಬೆಂಗಳೂರು ನಂದಿನಿ ಲೇಔಟಿಂದ ಬಂದಿದ್ದೇನೆ. ನನ್ನ ಅಭ್ಯಾಸಗಳು ನಾಟಕದಲ್ಲಿ ಅಭಿನಯಿಸುವುದು, ಭಜನೆ ಮಾಡುವುದು, ಭಜನೆ ಕೇಳುವುದು, ದಾಸರ ಪದವನ್ನು ಹಾಡುವುದು. ಮುರಳಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ. ನಾನು ನಿವೃತ್ತ ಶೀಘ್ರಲಿಪಿಗಾರ್ತಿ, ಸಹಕಾರ ಇಲಾಖೆ, ಈಗ ಗೃಹಿಣಿಯಾಗಿದ್ದೇನೆ. ನನ್ನ ಹವ್ಯಾಸ ಕಾದಂಬರಿ ಓದುವುದು, ಹಾಡುಗಳು, ಇಷ್ಟವಾದ ಹಾಡುಗಳನ್ನು ಕೇಳುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮ ಭಾಳ ಮೆಚ್ಚುಗೆಯಿಂದ ನೋಡ್ತೇನೆ. ತುಂಬ ಸಂತೋಷ ಸುಜಾತ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ತಾವೆಲ್ಲ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಮೈಸೂರಿನ ವಿಸ್ಮಯ ಬುಕ್ ಹೌಸ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಚಿತ್ತವಿಹಾರ, ಸಾತನೂರು ದೇವರಾಜ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡನು ಶಿವಗಂಗೆಯಲ್ಲಿ ಯಾವ ಹೆಸರಿನ ನಾಣ್ಯಗಳನ್ನು ಅಚ್ಚು ಹಾಕಿಸಿದ್ದ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡು. ರಾಯ ನಾಣ್ಯ, ಕೃಷ್ಣವರಹ. ಬಜರ್ ಆಗಲೇ ಒತ್ತಿದ್ದಾರೆ ಸುಜಾತ. ರಾಯ ನಾಣ್ಯ. ರಾಯ ನಾಣ್ಯ. ಆಯ್ಕೆ 3 ರಾಮವರಹ. ಆಯ್ಕೆ 4 ಭೈರವ ನಾಣ್ಯ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಮುರಳಿಯವರು. ಭೈರವ ನಾಣ್ಯ. ಭೈರವ ನಾಣ್ಯ. ಉತ್ತರವನ್ನು ನೋಡೋಣ. ಭೈರವ ನಾಣ್ಯ ಉತ್ತರ ಸರಿಯಾಗಿದೆ. ಮುರಳಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಚಿತ್ತವಿಹಾರ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಇತಿಹಾಸದಲ್ಲಿ ಪ್ರತಿಯೊಬ್ಬ ಅರಸ ತಾನು ರಾಜ್ಯಭಾರವನ್ನು ಆರಂಭಿಸುವಾಗ
ತನ್ನದೇ ಆದ ನಾಣ್ಯಗಳನ್ನು ಜಾರಿಗೆ ತರ್ತಾ ಇದ್ದ. ಆರ್ಥಿಕ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ತನ್ನ ಹೆಸರು ಉಳಿಬೇಕು ಅನ್ನೋ ಆಸೆ ಇತ್ತೋ ಏನೋ. ಹಾಗಾಗಿ ಇವತ್ತು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಾಣ್ಯಗಳ ಅಧ್ಯಯನ ಬಹಳ ಬಹಳ ಮುಖ್ಯವಾಗಿ ನಮಗೆ ನೆರವನ್ನು ನೀಡ್ತಾ ಇದೆ. ಮುಂದಿನ ಪುಸ್ತಕ ನೆಲದ ನೆನಹು, ವೀರಭದ್ರಪ್ಪ ಬಿಸ್ಲಳ್ಳಿ ಬರೆದ ಪುಸ್ತಕ. ಪ್ರಶ್ನೆ: ಜೈಂಟ್ ಮೆಗಲಾನ್ ಟೆಲಿಸ್ಕೋಪ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಯ್ಕೆಗಳನ್ನು ನೋಡೋಣ. ರಷ್ಯಾ, ಅಮೆರಿಕ, ಚಿಲಿ, ಅರ್ಜೆಂಟೀನಾ. ಮೊದಲಿಗೆ ಬಜ್ಜರುತ್ತಿದ್ದಾರೆ ಮುರಳಿ, ಆನಂತರ ಸುಜಾತ. ಚಿಲಿ. ಆಲ್ಕೆ 3 ಚಿಲಿ. ಚಿಲಿ. ಸುಜಾತ? ರಷ್ಯಾ. ಅದೇ ಉತ್ತರವಾ? ಉತ್ತರವನ್ನ ನೋಡೋಣ. ಚಿಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಮುರಳಿ ಅವರು. ನೆಲದ ನೆನಹು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. $1 ಬಿಲಿಯನ್ ಅಮೆರಿಕನ್ ಡಾಲರ್ ಖರ್ಚಾಗಿದೆ ಈ ಒಂದು ದೂರದರ್ಶಕವನ್ನು ಸ್ಥಾಪಿಸೋದಕ್ಕೆ. ನಾನಾ ಕಾರಣಗಳಿಂದ ಅಮೆರಿಕದಲ್ಲಿ ಸ್ಥಾಪಿಸೋಕ್ಕೆ ಸಾಧ್ಯವಿಲ್ಲ ಈ ದೂರದರ್ಶಕವನ್ನು. ಹಾಗಾಗಿ ದಕ್ಷಿಣ ಅಮೆರಿಕಕ್ಕೆ ಬಂದು ಅಲ್ಲಿ ಈ ಬೆಟ್ಟದ ಮೇಲೆ ಇದನ್ನು ಸ್ಥಾಪಿಸಿದ್ದಾರೆ. ಈ ಒಂದು ದೂರದರ್ಶಕವನ್ನು ಸ್ಥಾಪಿಸಬೇಕಾದ್ರೆ ಅಮೆರಿಕ ಜೊತೆಯಲ್ಲಿ ಆಸ್ಟ್ರೇಲಿಯಾ, ಬ್ರೆಜಿಲ್, ದಕ್ಷಿಣ ಕೊರಿಯಾ ಮತ್ತು ಸ್ವಯಂ ಚಿಲಿ ದೇಶ, ಇಷ್ಟೂ ದೇಶಗಳು ಸೇರಿ ಈ ಒಂದು ದೂರದರ್ಶಕ ಸ್ಥಾಪಿಸಲಿದ್ದಾರೆ. ಏನಪ್ಪ ಈ ದೂರದರ್ಶಕದ ವಿಶೇಷ ಅಂದರೆ, ನಮ್ಮ ಭೂಮಿಯ ಮೇಲೆ ಇರುವ ಅತ್ಯಂತ ದೊಡ್ಡದಾದ ಬೃಹತ್ ದೂರದರ್ಶಕ ಆಗಿದೆ ಈ ಜೈಂಟ್ ಮೆಗಲಾನ್ ಟೆಲಿಸ್ಕೋಪ್. ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೇರಿ ಎರಿ ಸ್ವಾಮಿ. ನಮ್ಮ ಪ್ರಶ್ನೆ: ಕಾರ್ ಟಿ ಸೆಲ್ ಥೆರಪಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ಕಾಯಿಲೆಯನ್ನು ಗುಣಪಡಿಸಲಿದೆ? ಆಗಲೇ ಬಜರ್ ಒತ್ತಿದ್ದಾರೆ ಉಮಾ. ಕ್ಯಾನ್ಸರ್. ಕ್ಯಾನ್ಸರ್. ಮುರಳಿ ಹಾಗೂ ಸುಜಾತ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಆಲ್ಝೈಮರ್ ಕಾಯಿಲೆ, ಕ್ಯಾನ್ಸರ್, ಪಾರ್ಕಿನ್ಸನ್ ಕಾಯಿಲೆ, ಕೋವಿಡ್-19. ಸರ್, ಆಲ್ಝೈಮರ್. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಮುರಳಿ ಅವರು. ಆಲ್ಝೈಮರ್ ಕಾಯಿಲೆ ನಂಬರ್ 1. ಆಲ್ಝೈಮರ್ ಕಾಯಿಲೆ ಆಯ್ಕೆ 1. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಕ್ಯಾನ್ಸರ್ ಆಗಿತ್ತು. ಈ ಉತ್ತರವನ್ನ ಉಮಾ ಅವರು ಕೊಟ್ಟಿದ್ದಾರೆ ಆಯ್ಕೆಗಳು ಬರೋದಕ್ಕೆ ಮೊದಲೇನೆ. ಹಾಗಾಗಿ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ ಕೃತಿಯ ಜೊತೆ ಸರ್ ಸಿ ವಿ ರಾಮನ್ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ಲೋಕಾಂತದ ಮೊರೆತ, ವೀರಭದ್ರಪ್ಪ ಅಂತಹ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಬ್ಲ್ಯಾಂಕ್ ಚೆಕ್ನಲ್ಲಿ ಯಾವ ಭಾಗವನ್ನು ತುಂಬಿರುವುದಿಲ್ಲ ಅದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಮೊತ್ತ. ಬಜರ್ ಒತ್ತಿದ್ದಾರೆ ಸುಜಾತ. ಮೊತ್ತ. ಮೊತ್ತ ಆಯ್ಕೆ 2. ಸಹಿ, ದಿನಾಂಕ, ಎಲ್ಲವೂ. ಉಮಾ? ಮೊತ್ತ. ಮೊತ್ತ. ಮಿಕ್ಕಿದೆಲ್ಲ ತುಂಬಿರ್ತಾರ? ಗೊತ್ತಿಲ್ಲ ನಮಗೆ. ಉತ್ತರವನ್ನ ನೋಡೋಣ. ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಲೋಕಾಂತದ ಮೊರೆತ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಬ್ಲ್ಯಾಂಕ್ ಚೆಕ್ ಅಂತ ಕೊಟ್ಟಾಗ ಸಂಪೂರ್ಣ ಖಾಲಿ ಚೆಕ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಅದರಲ್ಲಿ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಸಹಿ. ಸಹಿ ಒಂದಿತ್ತು ಅಂದರೆ ತಾರೀಖನ್ನು ಯಾವ ತಾರೀಕು ಬೇಕಾದರೂ ಹಾಕ್ಕೋಬಹುದು, ಎಷ್ಟು ಮೊತ್ತ ಬೇಕಾದರೂ ಬರ್ಕೋಬಹುದು ಅಲ್ವಾ? ಹಾಗಾಗಿ ಬ್ಲ್ಯಾಂಕ್ ಚೆಕ್ ಅಂದರೆ ಮೊತ್ತ ಒಂದು ಬರೆದಿರಲ್ಲ, ಉಳಿದದ್ದೆಲ್ಲ ಬರೆದಿರ್ತಾರೆ. ಕೆಲವು ವ್ಯವಹಾರಗಳಲ್ಲಿ ಈ ರೀತಿ ಬ್ಲ್ಯಾಂಕ್ ಚೆಕ್ ಕೊಡೋದು ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಮಣ್ಣಿನ ಮಕ್ಕಳು, ಚಿನ್ನಸ್ವಾಮಿ ಬಡ್ಡಗೆರೆ ಬರೆದಂತಹ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ದೇ, ಪ್ರ, ಸ, ಕೆ, ವೆ.
ಕಾಣ್ತಾ ಇದೆಯಾ? ಓದಿ ಹೇಳಬೇಕಾ? ಇಲ್ಲ ಸರ್, ಕಾಣಿಸ್ತಿದೆ. ಬಜರ್ ಒತ್ತಿದ್ದಾರೆ ಉಮಾ ಅವರು. ವಿದೇಶ ಪ್ರವಾಸಕ್ಕೆ ಸಾಗುವೆ. ವಿದೇಶ ಪ್ರವಾಸಕ್ಕೆ ಅನ್ನೋದು ಅರ್ಥವಾಯ್ತು ನನಗೆ. ಸಾಗುವೆ. ಸಾಗುವೆ. ಹೋಗುವೆ. ಹೋಗುವೆ. ಸಾಗುವೆನಾ ಹೋಗುವೆನಾ? ವಿದೇಶ ಪ್ರವಾಸಕ್ಕೆ ಹೋಗುವೆ. ಹೋಗುವೆ. ಉತ್ತರವನ್ನ ನೋಡೋಣ. ವಿದೇಶ ಪ್ರವಾಸಕ್ಕೆ ಹೋಗುವೆ ಸರಿಯಾದ ಉತ್ತರ. ಸಾಗುವೆ ಅಂದ್ರೇನು? ಅಂದ್ರೆ ವಸ್ತುಗಳನ್ನ ಸಾಗಿಸುವುದು ಅನ್ನೋ ಅರ್ಥ ಬಂದ್ಬಿಡುತ್ತೆ. ಮನುಷ್ಯರು ಹೋಗ್ತಿದ್ದಾರೆ ಅನ್ನೋ ಅರ್ಥ ಬರಲ್ಲ. ಆದರೆ ತಿದ್ದುಕೊಂಡು ಉತ್ತರವನ್ನ ಕೊಟ್ಟಿದ್ದೀರಾ. ಉತ್ತರ ಸರಿ ಅಂತ ಸ್ವೀಕರಿಸಿ ಮಣ್ಣಿನ ಮಕ್ಕಳು ಈ ಒಂದು ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ. ಕಣ್ಣ ಆಡಿಸಿದಾಗ ಕಂಡ ಬಣ್ಣದ ಬದುಕು, ಡಾಕ್ಟರ್ ರಾಧಾ ಕುಲಕರ್ಣಿ ಬರೆದಂತಹ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಬಂದಿವೆ. 1 ನಿಮಿಷದ ಕಾಲಾವಕಾಶ. 45 ಪ್ಲಸ್ 29, 67 ಮೈನಸ್ 29, 12 ಗುಣಿಸು 13, 216 ಭಾಗಿಸು 12. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಾದರೂ ಲೆಕ್ಕವನ್ನ ಪೂರ್ಣ ಮಾಡಿದ್ರೆ ಬಜರ್ ಒತ್ತಿ ಉತ್ತರ ಕೊಡಿ, ಇಲ್ಲಾಂದ್ರೆ ಉತ್ತರವನ್ನ ನೋಡ್ತಾ ಹೋಗೋಣ. ಸುಜಾತ 348. ಇನ್ ಯಾರಾದರೂ ಲೆಕ್ಕವನ್ನ ಮಾಡಿದ್ದೀರಾ? ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 74, 38, 156, 18 ಎಲ್ಲವನ್ನ ಕೂಡಿದ್ರೆ 286 ಬಂದಿದೆ. ಈ ಒಂದು ಬಣ್ಣದ ಬದುಕಿನ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ನಾಗಾಭರಣ ಸಿನಿಮಾವರಣ. ಸಂಪಾದಕರು ಡಾಕ್ಟರ್ ಗುಬ್ಬಿಗೂಡು ರಮೇಶ್, ಡಾಕ್ಟರ್ NK ಪದ್ಮನಾಭ ಅವರು. ನಮ್ಮ ಪ್ರಶ್ನೆ ಈಗ ಬಂತು. ಈ ಪದ್ಮ ಪುರಸ್ಕೃತೆಯನ್ನ ಗುರುತಿಸಿ ಚಿತ್ರವನ್ನ ನೋಡು. ಸರ್, ಆಪ್ಷನ್ಸ್ ಆಯ್ಕೆಗಳು ಬೇಕಾ? ಆಯ್ಕೆಗಳನ್ನ ನೋಡೋಣ. ಸುಚಿತ್ರಾ ಎಲ್ಲ, ಪ್ರತಿಭಾ ರಾಯ್, ಪ್ರಭಾ ಆತ್ರೆ, ಸಂಘಮಿತ್ರ ಬಂಧೋಪಾಧ್ಯಾಯ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಮುರಳಿಯವರು. ಪ್ರತಿಭಾ ರಾಯ್ ಎರಡನೇದು. ಎರಡನೇದಾಗಿ ಬಜರ್ ಒದ್ದವರು ಉಮಾ ಅವರು. ಪ್ರಭಾ ಆತ್ರೆ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಸುಚಿತ್ರಾ ಎಲ್ಲ ಆಗಿತ್ತು. ಪದ್ಮಭೂಷಣ ಸುಚಿತ್ರಾ ಎಲ್ಲ ಅವರು ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಏನಿದೆ ಇದರ ಸಹಸ್ಥಾಪಕಿ ಈಕೆ. ಈಕೆಯ ಪತಿ ಕೃಷ್ಣ ಎಲ್ಲ ಅಂತ. ಇವರಿಬ್ಬರೂ ಸೇರಿ ಈ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಕೋವ್ಯಾಕ್ಸಿನ್, ಕೊರೋನಾ ನಿಯಂತ್ರಣಕ್ಕೆ ಕೋವ್ಯಾಕ್ಸಿನ್ ಏನು ನಮ್ಮ ದೇಶ ಬಳಸಿದೆ ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಈ ಒಂದು ಸಂಸ್ಥೆ ಮುಂದಾಗಿತ್ತು. ಪತಿ ವೈಜ್ಞಾನಿಕ ಕೆಲಸಗಳನ್ನೆಲ್ಲ ನೋಡ್ಕೋತಾ ಇದ್ದರೆ, ಪತ್ನಿ ಅಂದರೆ ಸುಚಿತ್ರಾ ಎಲ್ಲ ಅವರು ವ್ಯಾವಹಾರಿಕ ಜವಾಬ್ದಾರಿ ಏನಿದೆ ಅದನ್ನು ಸಶಕ್ತವಾಗಿ ನಿರ್ವಹಿಸ್ತಾ ಇದುವರೆಗೂ ಬಂದಿದ್ದಾರೆ. ಹಾಗಾಗಿ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ವೀರಭದ್ರಪ್ಪ ಬಿಸ್ಲಳ್ಳಿ ಬರೆದ ಇಂದ್ರಜಾಲ, ಒಂದು ಕೊಲೆಯ ಸುತ್ತಲಿನ ಕತೆ. ಇದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಡು, ದೆ, ನು, ಲು, ಮ,
ಯಾ ಯೇ. ಮಾಡು ಮಾಡು ಮಾಡುವುದನ್ನೆಲ್ಲ ಎಲ್ಲದನ್ನೂ ಮಾಡು. ಬಜರ್ ಬಿಟ್ಟು ಉತ್ತರ ಕೊಡಿಮ್ಮ. ಹೇಳಿ. ಎಲ್ಲದನ್ನೂ ಮಾಡು. 8 ಅಕ್ಷರ ಬೇಕು. ವಾಯ್ 8 ಅಕ್ಷರಗಳಿವೆ ಅಲ್ಲಿ. ಕ, ದು, ಎಲ್ಲ. ದೆ, ನು, ಲು, ಮಾ, ಯ, ಯೇ. ಹೇಳಿ ಮುರಳಿ. ಎಲ್ಲದನ್ನೂ ಹಾ? ಮಾಡು ಎಲ್ಲದನ್ನೂ ಮಾಡಲು 8 ಅಕ್ಷರ ಇದೆಯಾ ಉತ್ತರದಲ್ಲಿ? ಇಲ್ಲ, ಕಡೆ ಮೊದಲನೇದು ಕಾಸು. ಕಾಲ. ಉತ್ತರವನ್ನ ನೋಡೋಣ. ಎದೆಯನ್ನು ಕಲ್ಲು ಮಾಡು ಅನ್ನೋದು ಸರಿಯಾದ ಉತ್ತರ ರೇಖಾ ಇತ್ತು. ಆಗಿತ್ತು. ಈಗ 3 ಪುಸ್ತಕ ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ಈಗ ನೋಡೋಣ. ಗಂಡನ ಬೇರೆ ಹೆಂಡತಿಯ ಮಗಳು, ನಿದ್ರಿಸು, ಎಲ್ಲವೂ ಒಳ್ಳೆಯದಾಗಲಿ. ಬಜರ್ ಆಗ್ಲೇ ಒತ್ತಿದ್ದಾರೆ ಸುಜಾತ. ಒಂದು ಉತ್ತರ. ಮಲಮಗಳು. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ಅಂತೂ ಕಣ್ಣು ತೆರೆದವು ಮತ್ತು ಇತರ ನಾಟಕಗಳ ಅದು ಪುಸ್ತಕ ಮಲಗು. ಕೊಟ್ಟಿದ್ದೇನೆ. ಸರಿ, ಎರಡನೇದು ಮಲಗು. ಎರಡನೇದು ನಿದ್ರಿಸು. ನಿದ್ರಿಸುಗೆ ಮಧ್ಯದ ಮಲಗು. ಅಕ್ಷರ ಮ, ಲ ಅಂದ್ರೆ ಲ. ಹಾ, ಮಲಗು. ಮಲಗು. ಎಲ್ಲವೂ ಉತ್ತರವನ್ನ ಒಳ್ಳೆಯದಾಗಲಿ. ನೋಡೋಣ. ಮಲಗು ಉತ್ತರ ಸರಿಯಾಗಿದೆ. ಚಿಂತನ, ಮನನ, ವೈಚಾರಿಕ ಲೇಖನ ಸಂಕಲನ ಕೊಟ್ಟಿದ್ದೇನೆ. 3 ಉತ್ತರ. ಒಳ್ಳೆಯದಾಗಲಿ. ಎಲ್ಲವೂ ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ಮಧ್ಯದ ಅಕ್ಷರ ಗ. ಗ ಇದೆ. ತಾವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ಉಮಾ ಅವರನ್ನು ಕೇಳ್ತೇನೆ. ಸಿದ್ಧವಾಗಿದ್ದಾರೆ ಉಮಾ ಅವರೇ. ಸುಗಮ. 3ನೇ. ಸುಗಮ. ಸುಗಮ. ಎಲ್ಲವೂ ಒಳ್ಳೆಯದಾಗಲಿ, ಸರಾಗವಾಗಿ ಆಗಲಿ ಅಂತಲ್ಲ. ಹೇಳಿ ಮುರಳಿ. 3ನೇ ಸುಗಮ. ಅದೇನೇ ಅನ್ಕೊಂಡು. ಉತ್ತರವನ್ನ ನೋಡೋಣ. ಮಂಗಳಮಯವಾಗಲಿ ಅನ್ನೋ ಅರ್ಥದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳಿದ್ವಿ. ಈಗ ಕೊನೆಯ ಘಟ್ಟಕ್ಕೆ ಬಂದ್ವಿ. ಚಟ್ಪಚ್ಚಿನ ಕುರುಳಿ. ಒಬ್ಬೊಬ್ಬರಿಗೆ 5 ಪ್ರಶ್ನೆಗಳು. ಮೊದಲ ಅವಕಾಶ ಉಮಾ ಅವರಿಗೆ. ಉಮಾ ಅವರೇ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತಣ್ಣಗಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸುಖವಾಗಿರು, ಕಷ್ಟ ಕಾಲದಲ್ಲಿರು. ಸುಖವಾಗಿರು. ಮುಂದಿನ ಪ್ರಶ್ನೆ. ದೇವರ ಪ್ರಸಾದ ಎಂಬ ಅರ್ಥವನ್ನು ಕೊಡುವ ಯಾವುದು? ಚರಪು, ಪರಟ. ಚೆರಪು. ಚರಪು, ಚರಟ. ಚೆರಪು. ಚರಪು. ಮುಂದಿನ ಪ್ರಶ್ನೆ. ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿವೆ? ದಕ್ಷಿಣ ಕನ್ನಡ, ಉಡುಪಿ. 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 ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಹಿತವಿಲ್ಲದ ಗಂಡ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಶಿವರಾತ್ರಿ ಕಳೀತು, ಶಿವ ಅಂತ ಹೋಯ್ತು. ಚಳಿ. ಚಳಿ. ಉತ್ತರವನ್ನ ನೋಡೋಣ. 1 ಉತ್ತರ ತಣ್ಣಗಿರು, ಸುಖವಾಗಿರು ಸರಿಯಾಗಿದೆ. 2 ಉತ್ತರ ದೇವರ ಪ್ರಸಾದ, ಚರಪು ಸರಿಯಾಗಿದೆ. 3 ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು, ಉಡುಪಿ ಅಂತ ಹೇಳಿದ್ರೆ. 4 ಉತ್ತರ ಹಿತವಿಲ್ಲದ ಗಂಡ. ಹಿಂದಿದ್ರೇನು, ಮುಂದಿದ್ರೇನು, ಎಲ್ಲಿದ್ರೇನು. 5ನೇ ಪ್ರಶ್ನೆ. ಚಳಿ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ತಾವು. ಹಾಗಾಗಿ ತಮಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಯಾರಿಗೆ? ಮುರಳಿ ತಮಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತಣ್ಣಗೆ ಕುಳಿತಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸುಮ್ಮನೆ ಕೂರು, ಅನಾರೋಗ್ಯ ಪೀಡಿತನಾಗು. ಸುಮ್ಮನೆ ಕೂರು. ಮುಂದಿನ ಪ್ರಶ್ನೆ. ಒಂದು ಬಗೆಯ ತೆಳುವಾದ ಸೀರೆ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಪತ್ತಲ, ಪತ್ತನ. 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 ಮುಂದಿನ ಪ್ರಶ್ನೆ. ಅರಕಲಗೂಡು, ಆಲೂರು, ಬೇಲೂರು, ಸಕಲೇಶಪುರ, ಅರಸೀಕೆರೆ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿವೆ? ಹಾಸನ, ಚಿಕ್ಕಮಗಳೂರು. ಹಾಸನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ತುತ್ತು. ತುತ್ತು ಏನ್ ಮಾಡುತ್ತೆ ಅಂತ? ತುತ್ತು ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬಿಸುತ್ತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ನನ್ನ ಬಣ್ಣ ಕೆಂಪು, ನಾನು ಮುಟ್ಟಿದ್ದೆಲ್ಲ ಕಪ್ಪು. ಕೆಂಡ. ಕೆಂಡ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ
ತಣ್ಣಗೆ ಕುಳಿತಿರು, ಸುಮ್ಮನೆ ಕೂರು ಸರಿಯಾಗಿದೆ. 2 ಉತ್ತರ, ಒಂದು ಬಗೆಯ ತೆಳುವಾದ ಸೀರೆ ಅಂದರೆ ಪತ್ತಲ ಅಂತಾರೆ, ಪತ್ತನ ಅಲ್ಲ, ಪತ್ತಲ. 3 ಉತ್ತರ, ಅರಕಲಗೂಡು ಇವೆಲ್ಲ ಹಾಸನದಲ್ಲಿವೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 4ನೇದು, ತುತ್ತು ತೂಕ ಕೆಡಿಸ್ತು ಅಂತ ಹೇಳಿ ಬೊಜ್ಜು ಬರೋದಕ್ಕೆ ತುತ್ತೇ ಕಾರಣ ಅಂತ. 5ನೇದು, ಬೆಂಕಿ ಅಥವಾ ಕೆಂಡ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ತಾವು 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಸುಜಾತ ಅವರು ಸಿದ್ಧವಾಗಿದ್ದರೆ ಹಾಂ ಸರ್. ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತಣ್ಣೀರನ್ನ ಆರಿಸಿಕೊಂಡು ಕುಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಹಳ ಎಚ್ಚರಿಕೆಯಿಂದ ಕೂಡಿರು, ಅನುಮಾನ ಕಾಯಿಲೆ ಉಂಟಾಗು. ಅನುಮಾನ ಕಾಯಿಲೆ ಉಂಟಾಗು. ಮುಂದಿನ ಪ್ರಶ್ನೆ, ಕೆಸುವಿನ ಎಲೆಯಿಂದ ಮಾಡುವ ಖಾರದ ಕಡುಬು ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಆಂಬೊಡೆ, ಪತ್ರೊಡೆ. ಪತ್ರೊಡೆ. ಮುಂದಿನ ಪ್ರಶ್ನೆ, ಹುಣಸೂರು, ಪಿರಿಯಾಪಟ್ಟಣ, ಹೆಗ್ಗಡದೇವನಕೋಟೆ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿವೆ? ಚಾಮರಾಜನಗರ, ಮೈಸೂರು. 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 ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಆಪತ್ತಿಗೆ ಹರಕೆ. ಮುಂದಿನ ಪ್ರಶ್ನೆ, ತೆಗಿಯಕ್ಕಾಗುತ್ತೆ, ಹಾಕಕ್ಕಾಗಲ್ಲ. ಉತ್ತರವನ್ನ ನೋಡಬಹುದಾ? ಉತ್ತರವನ್ನ ನೋಡ್ತಾ ಹೋಗೋಣ. ತಣ್ಣೀರನ್ನ ಆರಿಸಿಕೊಂಡಿ ಅಂದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ಇರು ಅನ್ನೋದಕ್ಕೆ ಈ ನುಡಿಗಟ್ಟನ್ನ ಬಳಸ್ತಾರೆ. 2 ಉತ್ತರ, ಪತ್ರೊಡೆ ತಾವು ಕೊಟ್ಟಿದ್ದೀರಿ ಉತ್ತರವನ್ನ. 3 ಉತ್ತರ, ಮೈಸೂರು ಕೊಟ್ಟಿದ್ದೀರಿ. 4 ಉತ್ತರ, ಆಪತ್ತಿಗೆ ಹರಕೆ, ಸಂಪತ್ತಿಗೆ ಮರೆವು. ಕಷ್ಟ ಬಂದಾಗ ಎಲ್ಲ ದೇವರಿಗೂ ಹರಕೆ ಹೊರತೆ. ಕಷ್ಟ ಹೋಯ್ತು ಅಂದ್ರೆ ಮರ್ತು ಬಿಡ್ತೀವಿ. ದೇವರೇ ನಿಮ್ಮ ಪಾಡಿಗೆ ನೀವು, ನಮ್ಮ ಪಾಡಿಗೆ ನಾವು. ಮುಂದಿನ ಪ್ರಶ್ನೆಗೆ ಉತ್ತರ, ತೆಗಿಯಕ್ಕಾಗುತ್ತೆ, ಹಾಕಕ್ಕಾಗಲ್ಲ. ಹಲ್ಲು ಹೊಡೆದ ಹಲ್ಲು ಬೀಳಿಸ್ಬೋದು, ಮತ್ತೆ ಹಲ್ಲನ್ನ ಜೋಡಿಸಕ್ಕೆ ಆಗಲ್ಲ. ಎಷ್ಟು ಸರಿ ಉತ್ತರ ಆಯ್ತು? 2 ಎರಡು ಅನ್ಸುತ್ತೆ ಸರ್, 2. ಪತ್ರೊಡೆ ಮತ್ತು 2 ಮೈಸೂರು. ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಕ್ಷಣ ಈಗ ಬಂತು. ಮೊದಲು ಉಮಾ ಅವರಿಗೆ ದೊರೀತಾ ಇದೆ 3, 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಮುರಳಿ ಅವರಿಗೆ ಸಿಗ್ತಾ ಇದೆ 3, 2, 5 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಸುಜಾತ ಅವರಿಗೂ 5 ಪುಸ್ತಕ ದಯವಿಟ್ಟು ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.